ರಾಮಚಾರಿ ನೀನ್ ಬದುಕಿದೀಯ ಅಂತ ಖುಷಿ ಪಡ್ಲ, ಕೃಷ್ಣ ಬದುಕಿಲ್ಲ ಅಂತ ದುಃಖ ಪಡ್ಲೋ ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಅಣ್ಣ ಆಗಿ ತಮ್ಮನ ಜೊತೆ ನಿಂತ್ಕೋಬೇಕಾಗಿದ್ದು ನನ್ನ ಕರ್ತವ್ಯ. ಆದ್ರೆ ನನ್ನ ತಮ್ಮ ನನಗೋಸ್ಕರ ಪ್ರಾಣನೇ ಬಿಟ್ಬಿಟ್ನಲ್ಲೋ. ಅಲ್ಲ ರಾಮಚಾರಿ, ನೀನ್ ಮನೆಗ್ ಬಂದಾಗ ಅದಕ್ಕೆ ಮುತ್ತೈದೆ ತನ ಕಳೀತಿದ್ರು ತಾನೆ. ನಿನ್ ಕಣ್ಮುಂದೆನೆ ಅಂತ ಅನ್ಯಾಯ ನಡೀತಾ ಇದ್ರು, ನೀನ್ ಯಾಕೋ ಸುಮ್ನಿದ್ದೆ? ಯಾಕೋ ತಡಿಲಿಲ್ಲ? ನೀನೇ ರಾಮಚಾರಿ ಅಂತ ಯಾಕೋ ಹೇಳಲಿಲ್ಲ? ನಾನೇ ಬೇಕು ಅಂತ ಹೇಳದ್ನ ತಡೆದೆ ಮುರಾರಿ. ಏನು? ನೀನೇ ಬೇಕು ಅಂತ ತಡ್ದ? ಯಾಕೋ ಹೀಗ್ ಮಾಡ್ದೆ? ನಾನು ಸತ್ತಿದ್ದೀನಿ ಅಂತ ಗೊತ್ತಾದ್ರೆ ಯಾರು ಎಷ್ಟು ಸಂತೋಷ ಪಡ್ತಾರೆ ಅಂತ ತಿಳ್ಕೊಳಕ್ಕೆ. ಏನು ಹೇಳ್ತಾ ಇದೀಯ ನೀನು? ಹೌದು ಕಣ ಮುರಾರಿ, ಮುಂದಕ್ಕೆ ನಮ್ಗೆ, ನಮ್ಮ ಮನೆಗೆ, ನಮ್ಗೆ ಹುಟ್ಟೋ ಮಗುಗೆ ಯಾವ ತೊಂದರೆನೂ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನೇ ರಾಮಾಚಾರಿ ಅನ್ನೋ ಸತ್ಯನ ಇನ್ನೂ ಮುಚ್ಚಿಟ್ಟಿದ್ದೀನಿ. ಮನೆಯವ್ರಿಗೆಲ್ಲ ನಾನು ರಾಮಾಚಾರಿ ಅಂತ ಹೇಳಕ್ಕೆ ನನಗೆ 2 ನಿಮಿಷ ಸಾಕು. ಆದ್ರೆ ನಾನು ಹಂಗೆ ಮಾಡಿಬಿಟ್ರೆ ಕೃಷ್ಣಂಗೆ ತೊಂದರೆ ಕೊಟ್ಟಿದ್ದ ಪಾಪಿಗಳಿಗೆ ಶಿಕ್ಷೆ ಕೊಡಿಸೋದು ಕಷ್ಟ ಆಗ್ಬಿಡುತ್ತೆ ಕಣೋ. ಹಾಗಾಗಿ ನಾನು ರಾಮಾಚಾರಿ ಅಂತ ಸದ್ಯಕ್ಕೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ಹಾಗಂತ ಇನ್ನು ಎಷ್ಟು ದಿನ ಅಂತ ಕೃಷ್ಣನ್ ತರ ಇರೋಕ್ಕಾಗುತ್ತೆ? ಕೃಷ್ಣನ್ ಸಾಯಿಸ್ತವ್ರನ್ನ ಜೈಲಿಗೆ ಕಳಿಸೋ ತನಕ ನಾನು ಕ್ರಿಸ್ತನಾಗೆ ಉಳಿಬೇಕು ಮುರಾರಿ. ನಾನು ಕ್ರಿಸ್ತನಾಗಿ ಬದುಕಿರೋ ಒಂದೊಂದು ಕ್ಷಣನ ನನ್ನ ಎದೆಯಲ್ಲಿ ಕಿಚ್ಚು ಉರಿತಾ ಇರುತ್ತೆ. ಕೃಷ್ಣನ್ ಸಾಯಿಸ್ತವ್ರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋ ತನಕ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಮುರಾರಿ, ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಒಬ್ಬ ಅಣ್ಣ ಆಗಿ ನನಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದ ತಮ್ಮನಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಬದುಕಿದ್ದೇನು ಪ್ರಯೋಜನ? ನಾನು ಬಿಡಲ್ಲ ಕಣ, ಒಬ್ಬೊಬ್ಬರನ್ನು ಬಿಡಲ್ಲ, ಎಲ್ಲರನ್ನು ನಾಶ ಮಾಡಿಬಿಡ್ತೀನಿ. ಚರ್ಮಣ ರಾಮಾಚಾರಿ, ಏನ್ ಮೇಡಮ್ ನೀವು ಊಟನೇ ಮಾಡ್ತಾ ಇಲ್ಲ? ಈ ತರ ಊಟ ಮಾಡದೆ ಹಸ್ಕೊಂಡಿರೋ ತಪ್ಪಲ್ವಾ? ನಿಮ್ಗೆ ಎಷ್ಟತಿ ಹೇಳ್ಬೇಕು? ಇಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮನ್ನ ನಂಬ್ಕೊಂಡು ನಮ್ಮ ಮಗು ಇದೆ, ನಿಮ್ಮಿಬ್ರು ನಂಬ್ಕೊಂಡು ನಾನೊಂದು ಬಡಪ ಇದ್ದೀನಿ. ಇನ್ಮೇಲೆ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಸರಿನಾ? ಎಲ್ಲಿ ಬಾಯ್ ತೆಗಿರಿ. ಹಾ ಏನ್ರಿ ಮುಖ ನೋಡ್ತಾ ಇದ್ದೀರಾ? ಅನ್ನಿ. ರಾಮಾಚಾರಿ, 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 ರಾಮಾಚಾರಿ ಎಲ್ಲಿದ್ಯಾ? ಚಾರು, ಚಾರು, ಅತ್ತಮ್ಮ, ನೀವು ರಾಮಾಚಾರಿ ನೋಡಿದ್ರ ಇಲ್ಲಿ? ಏನಿರ್ತದೆ ಅಮ್ಮ? ಇವಾಗ ತಾನೇ ಬಂದಿದ್ದ, ಕತ್ತೆ ಹಿಡ್ಕೊಂಡು ನನಗೆ ಊಟ ಮಾಡ್ಸಕ್ ಬಂದಿದ್ದ. ಅಷ್ಟು ಬೇಗ ಎಲ್ಲೋದ ಅಂತಾನೆ ಗೊತ್ತಾಗ್ತಿಲ್ಲ ಅತ್ತಮ್ಮ. ಎಲ್ಲೋದ? ರಾಮಾಚಾರಿ, ರಾಮಾಚಾರಿ ಎಲ್ಲಿದ್ಯಾ? ಬಾಬಾ, ನೀವು ನನ್ನ ರಾಮಾಚಾರಿ ನೋಡಿದ್ರ? ರಾಮಾಚಾರಿ, ರಾಮಾಚಾರಿ ಎಲ್ಲಿದ್ಯಾ? ಅಜ್ಜಿ, ನೀವು ನನ್ನ ರಾಮಾಚಾರಿ ನೋಡಿದ್ರ? ಚರ್ಮಣಂ ರಾಮಾಚಾರಿ, 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 ಎಲ್ಲಿದ್ಯಾ ರಾಮಾಚಾರಿ? ಪ್ಲೀಸ್ ರಾಮಾಚಾರಿ, ನನ್ನ ಕೈಲಿ ಆಗ್ತಿಲ್ಲ ನಿನ್ನ ಬಿಟ್ಟಿರೋದಕ್ಕೆ. ಆಗ್ತಿದೆ. ಎಲ್ಲಿದ್ಯಾ ರಾಮಾಚಾರಿ?
ರಾಮಾಚಾರಿ ಇವಾಗ ನೀನ್ ಬರ್ತೀಯೋ ಇಲ್ವೋ? ರಾಮಾಚಾರಿ ಕೃಷ್ಣ, ನೀನು ರಾಮಾಚಾರಿ ನೋಡಿದ್ಯಾ? ಇಲ್ಲ ಇತ್ತ, ಇಷ್ಟು ಬೇಗ ಎಲ್ಲೋದಾಗ್ತಾನೆ ಗೊತ್ತಾಗ್ತಿಲ್ಲ. ನೀ ನೋಡಿದ್ಯಾ? ರಾಮಾಚಾರಿ ಚಾರು ಚಾರು ಅವನು ಎಲ್ಲಿಂದ ಬರ್ತಾನಮ್ಮ? ಅವನು ನಮ್ನೆಲ್ಲ ಬಿಟ್ಬಿಟ್ಟು ಹೊರಟೋದ. ನಮ್ ಕಣ್ಣೇನೆ ಸುಟ್ಟು ಬೂದಿ ಆಗೋದ್ನಲ್ಲ. ಯಾಕಂದ ನೀನು ಯಾವತ್ತು ಬರಲ್ಲಮ್ಮ, ಬರಲ್ಲ. ಇಲ್ಲ ಅತ್ತಮ್ಮ. ಕಂದ ಹೋಗ್ತಾ ಮಾಡ್ಕೊಳೆ, ಇದೇ ಸತ್ಯ. ಇದೇನಿದು? ರುಕ್ಕುಗ್ ಹೇಳಿದೀನಿ ರಾಮಚಾರಿ ಮನೇಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡು ಅಂತ. ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಏನಿದೆ ಹೇಳಿ ಮೇಡಮ್? ಒಳ್ಳೆ 6 monthsಗೆ ರಿಲೀಸ್ ಆಗಿರೋ ಬೇಬಿ ತರ ಆಡ್ತಿರಲ್ಲ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳೋಕ್ ಹೋಗದಿರೋ ಸ್ಥಿತಿನಲ್ಲಿ ರುಕ್ಕು ಇರ್ಬೋದು ಏನೋ. ಆ ರೀತಿ ಇದ್ದಾಗ ಪಾಪ ಅವಳು ಹೆಂಗೆ ಕಾಲ್ ಮಾಡ್ತಾಳೆ ಹೇಳಿ? ಜಿಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ಬೇಡ. ಹೌದೌದೌದೌದು, ನಿಮ್ಮಂತ ನೆಗೆಟಿವ್ ನೇಚರ್ ಇರೋರ್ನ ಜೊತೆಲಿ ಇಟ್ಕೊಂಡ್ಬಿಟ್ರೆ ಪಾಸಿಟಿವ್ ಅನ್ನೋದು ಪಕ್ಕದಲ್ಲೂ ಬರಲ್ಲ. ಯಾವಾಗ್ಲೂ ನೆಗೆಟಿವ್ ಎನರ್ಜಿನೇ ಬರ್ತಾ ಇರುತ್ತೆ. ಅಲ್ಲ ಅಲ್ಲ ಅಲ್ಲ, ಮಾತ್ ಕೇಳಿದೆ ಅಷ್ಟೇ. ಇಟ್ಸ್ ಓಕೆ. ನೋಡಿ, ನೆಗೆಟಿವ್ ಸೇರಿದ್ರೆ ಪಾಸಿಟಿವ್ ಅಂತೆ. ಹಾ, ನೀವು ಮತ್ತೆ ರುಕ್ಕು ಸೇರಿದಕ್ಕೆ ಅಲ್ವಾ ರಾಮಾಚಾರಿ ಮಲ್ಡ್ರಾಗಿದ್ದು. ಸಾರಿ, ನಿಮ್ನ ಬಿಟ್ಬಿಟ್ಟೆ ಅಂತ ನಿಮ್ಗೆ ಹುಡಿನ. ನೀವು 3 ಜನ ಇದ್ದೀರಲ್ಲ, ಒಂಥರ ಟ್ರಯಾಂಗಲ್ ಇದ್ದಂಗೆ. ಈಗ ಓಕೆನಾ? ಜಿಕೆ ಓಕೆ, ಅದು ಹಾಳಾಗೋಗ್ಲಿ. ರುಕ್ಕು ಮಾಡ್ಲಿಲ್ಲ ಅಂದ್ರೆ ಏನಂತೆ? ನಿಮ್ಮ ಹತ್ರನೂ ಮೊಬೈಲ್ ಇದೆ, ಮೊಬೈಲ್ಗೆ ನಾನೇ ರೀಚಾರ್ಜ್ ಮಾಡ್ತಿದ್ದೀನಿ, ನೀವೇ ಮಾಡ್ಬೋದಲ್ಲ? ಎಸ್ ಯು ಆರ್ ರೈಟ್. ನೀನು ಯಾವಾಗಾದ್ರೂ ಒಂದ್ಸಲ ಸರಿಯಾಗಿ ಮಾತಾಡ್ತೀಯ. ನಾನು ಯಾವಾಗ್ಲೂ ಸರಿಯಾಗಿ ಮಾತಾಡೋದು, ಆದ್ರೆ ಏನ್ ಮಾಡೋದು, ನೀವೇ ತಪ್ಪ ಕೇಳಿಸ್ಕೊತೀರಿ. ಮೇ ಕ್ಯಾ ಕರಂಗ ಬೋಲೋಜು. ಹಲೋ ರುಕ್ಕು, ಆ ರಾಮಚಾರಿ ಮನೇಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡು ಅಂತ ಹೇಳಿದೀನಿ ತಾನೆ, ಮತ್ ಯಾಕೆ ಫೋನ್ ಮಾಡ್ತಾ ಇಲ್ಲ? ಅಯ್ಯೋ, ಈ ಎಲ್ರ ಜೊತೆ ಇರುವಾಗ ಹೆಂಗ್ ಕಾಲ್ ಮಾಡ್ಲಿ? ಸರಿ ಮ್ಯಾಟ್ರ್ ಏನು ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸ್ಬೇಡು. ಅಯ್ಯೋ, ಹೇಳೋಕ್ ತುಂಬಾ ಇದೆ, ಆದ್ರೆ ಹೇಳಕ್ ಆಗ್ತಾ ಇಲ್ಲ ಅಷ್ಟೇ. ಈ ರಾಮಾಚಾರಿ ಹೆಣ ಹೋದ್ಮೇಲೆ ಈ ಮನೇಲಿರೋರೆಲ್ರು ಜೀವಂತ ಹೆಣ ಆಗಿದ್ದಾರೆ. ಇದೀಗ ಮನೆ ತರ ಅಂತೂ ಇಲ್ಲ, ಮನುಷ್ಯರು ಓಡಾಡ್ತಾ ಇರೋ ಸ್ಮಶಾನ ತರ ಇದೆ. ಈ ಮನೇಲೆಲ್ರು ಉಸಿರಾಡ್ತಾ ಇರೋ ಹೆಣಗಳ ತರ ಇದ್ದಾರೆ. ಆದ್ರೆ ಈ ಚಾರು ಮಾತ್ರ ಹುಚ್ಚಿ ತರ ನನ್ ರಾಮಾಚಾರಿ ಸತ್ತಿಲ್ಲ, ಅವ್ನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ ಇಡೀ ಮನೆ ಹುಡ್ಕ ಆಡ್ತಿದ್ದಾಳೆ. ನಾನ್ಸೆನ್ಸ್. ಅಯ್ಯೋ, ಈ ಚಾರು ಓವರ್ ಆಕ್ಟಿಂಗ್ ಅಂತೂ ನನ್ ಕೈ ನೋಡಕ್ ಆಗ್ತಾ ಇಲ್ಲ. ಯಾರಿಗೂ ಕಾಣಿಸ್ದೇ ಇರೋ ರಾಮಾಚಾರಿ ಆ ಚಾರುಗ್ ಮಾತ್ರ ಕಾಣಿಸ್ತಿದಾನಂತೆ. ನಮ್ ಯಾರ್ ಕಿವಿಗೂ ಬೀಳ್ದೇ ಇರೋ ವಾಯ್ಸು ಜೂಳಿಗ್ ಮಾತ್ರ ಕೇಳಿಸ್ತಾ ಇದೆಯಂತೆ. ಅವಳು ಹೊತ್ಕೊಂಡ್ ಕೂರೋದು, ಅವ್ರೆಲ್ರು ಬಂದವಳನ್ನ ಸಮಾಧಾನ ಮಾಡೋದು, ಮತ್ತೆ ಇನ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ರಾಮಾಚಾರಿ ಬಂದ ಅಂತ ಅದೇ ಆಕ್ಟಿಂಗ್ ಶುರು. ಮತ್ತೆ ಇಡೀ ಮನೆಯವ್ರು ಬಂದು ಅವಳನ್ನ ಸಮಾಧಾನ ಮಾಡ್ಕೊಂಡು ಕೂರ್ತಾರೆ. ನನಗಂತೂ ಇದನ್ನೆಲ್ಲ ನೋಡಿ ಸಾಕಾಗೋಗಿದೆ. ಡೋಂಟ್ ವರಿ ರುಕ್ಕು, ಇನ್ನೆಷ್ಟು ದಿನ ಅಂತ ಈ ಗೋಳಾಟ ನರಳಾಟ ಎಲ್ಲ. ಒಂದಿಷ್ಟು ನರಳಾಟ ಆದ್ಮೇಲೆ ಮನ್ಸಿಗೆ ಬರೋ ಮಹಾನ್ ವ್ಯಕ್ತಿ ಅಂದ್ರೆ ಮರುವು. ಈ ಮರುವಿನಾಟ ಶುರು ಆದಾಗ್ಲೇ ಅವಳು ಮನೆ ಕಡೆ ಅಂದ್ರೆ ಈ ಮಾನ್ಯತನ್ ಕಡೆ ಬರೋದಕ್ ಶುರುವಾಗೋದು. ಅದಕ್ಕೇನು ಜಾಸ್ತಿ ದಿನ ಬೇಕಾಗಿಲ್ಲ. ನೆನಪುಗಳು ಮಾಸ ಕಾಲನು ದೂರ ಇಲ್ಲ. ಆಮೇಲೆ ಎಲ್ಲ ಸಹಜ ಸ್ಥಿತಿಗೆ ಬರುತ್ತೆ. ಅಲ್ಲಿವರೆಗೂ ಅವಳು ಅಳ್ತಾ ಇರಲಿ. ಎಸ್, ಅವಳು ಅಳಬೇಕು. ಅತ್ತಷ್ಟು ಮನ್ಸು ಹಗುರ ಆಗುತ್ತೆ ಅಂತ ಹೇಳ್ತಾರೆ. ಅವಳು ಎಷ್ಟು ಅಳಬೇಕು ಅಂದ್ರೆ ಇನ್ ಫ್ಯೂಚರ್
ಆ ಹಾಳಾದ ನೆನಪು ಕೂಡ ಅವಳಗ್ ಸುಳಿಬಾರ್ದು. ಅಷ್ಟಳ್ಬೇಕು. ಅಪ್ಪಿ ತಪ್ಪಿ ಸ್ವಲ್ಪನೂ ಆ ದರಿದ್ರ ರಾಮಾಚಾರಿ ಅವಳ ಮನಸ್ಸಲ್ಲಿ ಉಳ್ಕೊಂಡಿರಬಾರ್ದು. ಎಲ್ಲಾನು ಈಗ್ಲೇ ಕಣ್ಣೀರಲ್ಲಿ ತೊಲಬಿಡ್ಬೇಕು. ಆಮೇಲೆ ನನ್ನ ಬೇಬಿ ಚಾರು ಈ ಮಾನ್ಯತನ್ ಮಗಳಾಗಿ ನನ್ನ ಹತ್ರ ಬರ್ಬೇಕು. ಸರಿ ಸರಿ ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಆಗಾಗ ಕಾಲ್ ಮಾಡಿ ಅಪ್ಡೇಟ್ ಮಾಡೋದನ್ನ ಮರಿಬೇಡ, ಓಕೆ? ಸರಿ. ರಾಮಾಚಾರಿ, ನನ್ನಿಂದ ಆಗ್ತಾ ಇಲ್ಲ ರಾಮಾಚಾರಿ, ನನ್ನಿಂದ ಆಗ್ತಾ ಇಲ್ಲ. ಸತ್ತವರು ಮತ್ತೆ ಬರಲ್ಲ ಅಂತಾರೆ, ಆದ್ರೆ ಯಾಕೆ ನೀ ನನ್ನ ಹೀಗೆ ಕಾಡ್ತಾ ಇದೀಯ? ಸಂಬಂಧಿಕರು ಸ್ವಲ್ಪ ದಿನ ಹತ್ತು ಕರೆದು ಅವ್ರಿಗವ್ರೇ ಸಮಾಧಾನ ಮಾಡ್ಕೊಂಡು ಆಮೇಲೆ ಮರ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ನನ್ನ ವಿಷಯದಲ್ಲಿ ಏನ್ ಗೊತ್ತಾ, ನನ್ ಮನ್ಸು ನೀನ್ ಸತ್ತೋಗಿದ್ಯಾ ಅನ್ನೋದನ್ನ ಒಪ್ಕೊಳ್ತಾನೆ ಇಲ್ಲ. ನೀನ್ ಇನ್ನೂ ಬದುಕಿದ್ಯಾ, ಬಂದೇ ಬರ್ತೀಯ. ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮಕ್ಕೂ ನಾವು ಜೊತೆಗೆ ಸಂತೋಷವಾಗಿ ಸಂಸಾರ ಮಾಡ್ತೀವಿ ಅಂತ ನನ್ ಮನ್ಸು ಹೇಳ್ತಾನೆ ಇದೆ. ಹೀಗಿರುವಾಗ ಇವರೆಲ್ಲ ನೀನ್ ಬದುಕಿಲ್ಲ, ಬರೋದೇ ಇಲ್ಲ ಅಂದ್ರೆ ನನ್ ಮನ್ಸು ಅದನ್ನ ಹೇಗ್ ಒಪ್ಕೊಳ್ಳುತ್ತೆ ರಾಮಾಚಾರಿ? ಅದ್ ಹೇಗಾಗತ್ತೆ? ಅವರೆಲ್ಲ ಹೇಳೋದ್ ನಿಜನ ಅಥವಾ ನನ್ ಮನ್ಸು ಹೇಳೋದ್ ನಿಜನ ಅನ್ನೋ ಗೊಂದಲದಲ್ಲಿ ನಾನು ಹುಚ್ಚೆ ಆಗ್ತಿದ್ದೀನಿ ರಾಮಾಚಾರಿ, ಹುಚ್ಚೆ ಆಗ್ತಿದ್ದೀನಿ. ನೋಡಿದ್ಯೇನೋ ರಾಮಾಚಾರಿ, ಸಾರು ಹೊತ್ತಿಗೆ ಹೇಳ್ತಾ ಇರೋ ನೋಡಿದ್ಯಾ? ಎಂತ ಕಲ್ಲು ಮನ್ಸಿರೋರ್ ಮನ್ಸು ಕರ್ಗೋಗುತ್ತೆ ಕಣೋ. ಅಂಥದ್ರಲ್ಲಿ ನಿನ್ಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇರುತ್ತಾ ಮುರಾರಿ? ಚಾರು ಮೇಡಮ್ ಕಣ್ಣಲ್ಲಿ ಒಂದು ಧೂಳು ಬಿದ್ರು ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ. ಅಂಥದ್ರಲ್ಲಿ ಅವ್ರು ಇಷ್ಟೆಲ್ಲ ಅಳುವಾಗ, ಇಷ್ಟೆಲ್ಲ ಹಿಂಸೆ ಪಡುವಾಗ ನಾನು ನೋಡ್ಕೊಂಡು ಸುಮ್ಮನಿದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಇದೆ ಅಂತ ಅರ್ಥ ಕಣೋ. ಆದ್ರೂ ಅದಕ್ಕೆ ಈ ಪರಿಸ್ಥಿತಿಲಿರುವಾಗ ಅವ್ರು ಹೇಳೋದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋ. ಮುರಾರಿ, ನೀನು ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ, ಆದರೆ ನಾನು ಮುಂದೆ ಯಾವ ಸಮಸ್ಯೆನೂ ಚಾರು ಮೇಡಮ್ಗೆ ಅವ್ರ ಹೊಟ್ಟೆಲ್ ಹುಟ್ಟೋ ಮಗುಗೆ ಆಗದೆ ಇರಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರಾಮಾಚಾರಿ, ಅದಕ್ಕೆ ಮಾತ್ರ ಹೇಳಿದ್ರೆ ಏನೂ ಆಗಲ್ಲ ಕಣೋ. ಪಾಪ ಕಣೋ ರಾಮಾಚಾರಿ, ಅದಕ್ಕೆ ಗೋಳಾಟ ನೋಡಕ್ ಆಗ್ತಾ ಇಲ್ಲ. ನಾನು ಈಗಲೇ ಹೋಗಿ ಎಲ್ಲನೂ ಹೇಳ್ಬಿಡ್ತೀನಿ. ಮುರಾರಿ, ನಮ್ಮಯ್ಯ ಅಂತೀನಿ ಕಣ, ದಯವಿಟ್ಟು ನಾ ಹೇಳೋಣ ಕೇಳಿಸ್ಕೊ. ನೀನೀಗ ದುಡುಕಿ ಎಲ್ರಿಗೂ ಬಿಟ್ರೆ ನಮ್ಮಿಂದ ಕೃಷ್ಣನ್ ಸಾಯಿಸೋರ್ಗೆ ಶಿಕ್ಷೆ ಕೊಡ್ಸಕ್ ಕಷ್ಟ ಆಗತ್ ಕಣ. ನಾನೀಗ ಕೃಷ್ಣ ಆಗಿದ್ರೆ ಮಾತ್ರ ಅವ್ರಗಳ ಜೊತೆ ಚೆನ್ನಾಗಿತ್ಕೊಂಡು ಅವ್ರಗಳ ವಿರುದ್ಧ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಕ್ ಸಾಧ್ಯ ಆಗೋದು. ಆದ್ರೂ ಅದಕ್ಕೆ ಬೇರೆ ದಾರಿ ಇಲ್ಲ ಕಣ. ಸಂತೋಷದ ಮಳೆ ಬೀಳಬೇಕು ಅಂದ್ರೆ ಕಷ್ಟದ ಕಾರ್ಮೋಡ ಕರಗಲೇಬೇಕು. ನೋಡು, ಏನು ಯೋಚನೆ ಮಾಡಬೇಡ, ಇನ್ನು ಸ್ವಲ್ಪ ದಿನ ಅಷ್ಟೇ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. रामाचारी मर गया है। आपकी बेटी चारू और कन मुंडे ना अंतिम संस्कार ಆಗಿದ್ರೇನು ಆ ರಾಮಾಚಾರಿ ಜಿಂದಾ है ಬದುಕಿದಾನೆ ಅಂತ ಹೇಳ್ತಿದ್ದಾಳೆ. ಓಕೆ, ಪಾಗಲ್ ಹೋಗೇ ಕ್ಯಾ? ಅದು ಪಾಗಲ್ ಅಲ್ಲ ನವದೀಪ್, ಒಂಥರ ಭ್ರಮೆ. ಆ ಭ್ರಮೆಲಿ ಅವಳು ಏನ್ ನೋಡಿರ್ತಾಳೆ ಅದು ಮಾತ್ರ ಅವಳಗ್ ನೆನ್ಪಿರುತ್ತೆ. ಅವಳ ಮುಂದೆ ಏನೇನ್ ಆಗ್ತಾ ಇರುತ್ತೆ ಅದೆಲ್ಲ ಅವಳ ತಲೆಗೆ ಹೋಗಲ್ಲ. ಈಗ ಅವಳ ಮನ್ಸಲ್ಲಿ ರಾಮಾಚಾರಿ ಬದುಕಿದಾನೆ, ರಾಮಾಚಾರಿ ಬಂದೇ ಪದೇ ರಾಮಾಚಾರಿ ಬದುಕಿದಾನೆ ಅವ್ನು ಬರ್ತಾನೆ ಅಂತ ಹೇಳ್ಕೊಬಿಡಿ. ಮೇಲ್ಗಡ್ಲ ಅಶ್ವಿನಿ ದೇವತೆಗಳು ಇರ್ತಾವಂತೆ, ಅವ್ ಯಾವಾಗ್ಲೂ ಅಸ್ತು ಅಂತಿರ್ತಾವಂತೆ. ನಿಮ್ ಮಾತನ್ನ ಕೇಳ್ಬಿಟ್ಟು ಅವ್ ಅಸ್ತು ಅಂದ್ಬಿಟ್ಟು ರಾಮಾಚಾರಿ ಬದುಕ್ ಬಂದ್ಬಿಟ್ರೆ ಕಷ್ಟ. ಜೇಕೆ
ಬೆಂಕಿ ಸುಟ್ ಬೂದಿ ಅದನ್ ಮತ್ತೆ ಹೇಗ್ ಬದುಕ್ ಬರ್ತಾನೆ? ಅದೇಂಗೋ ಒಟ್ನಲ್ಲಿ ನೀವು ರಾಮಾಚಾರಿ ಬದುಕಿದ್ದಾನೆ, ಅವ್ನು ಬದುಕ್ ಬರ್ತಾನೆ ಅಂತ ಅಂದು ಆಮೇಲೆ ಅವ್ನು ಬದುಕ್ ಬಂದ್ಬಿಟ್ರೆ ಅವ್ನ್ ತಿಥಿ ಆಗಕ್ಕಿಂತ ಮುಂಚೆ ನಿಮ್ಗಳ ತಿಥಿ ಆಗ್ಬಿಡ್ತಾವೆ. ಹಾಗಂತ ನಾನ್ ಹೇಳ್ತಾ ಇಲ್ಲ ಜಿಕೆ, ನನ್ ಬೇಬಿ ಚಾರು ಹೇಳ್ತಾ ಇರೋದು. ನೀವ್ ಹೇಳಿದ್ರೆ ಪರವಾಗಿಲ್ಲ, ನಿಮ್ ಮಗಳು ಚಾರು ಹೇಳಿದ್ರೆ ಇನ್ನಾ ಡೇಂಜರ್. ನೀವು ಹಳೆ ಕಾಲದ ಪಿಕ್ಚರ್ ಎಲ್ಲ ನೋಡಿಲ್ವಾ? ಸತ್ಯ ಸಾವಿತ್ರಿ ಕತೆ ನಿಮ್ಗೆ ಗೊತ್ತಿಲ್ವಾ? ಅದರಲ್ಲಿ ಸಾವಿತ್ರಿ ಗಂಡ ಸತ್ತೋದ ತಕ್ಷಣ ಸಾವಿತ್ರಿ ಯಮುನ್ಗೆ ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಹತ್ಬಿಟ್ಟು ಯಮುನ್ಗೆ ಕನ್ಫ್ಯೂಷನ್ ಮಾಡ್ಬಿಟ್ಟು ಅವನ್ಗೆ ಕರುಣೆ ಉಕ್ಕೋ ತರ ಮಾಡ್ಬಿಟ್ಟು ಅವನು ಸಾವಿತ್ರಿ ಯಾಕಮ್ಮ ಈ ತರ ಇದೆಯಾ, ನಿನಗೇನ್ ಬೇಕು ಕೇಳಿ ಹೊರ ಕೊಡ್ತೀನಿ ಅಂತಿದ್ದಂಗೆನೆ ಅದೇ ಗ್ಯಾಪ್ ಅಲ್ಲಿ ಸಾವಿತ್ರಮ್ಮನವರು ನನ್ನ ಮಾಂಗಲ್ಯನ ಉಳಿಸ್ಕೊಡಿ ಅಂತ ಹೇಳಿ ತನ್ನ ಗಂಡನ್ನ ಬದುಕ್ಸ್ಕೊಳ್ಳಿಲ್ವೇ? ಅದೇ ತರ ನಿಮ್ಮ ಮಗಳು ಆ ರಾಮಾಚಾರಿ ಮೇಲಿರೋ ಪ್ರೀತಿಯಿಂದ ಯಮನ್ನ ಚೇಸ್ ಮಾಡ್ಕೊಂಡು ಹೋಗಿ ಅಕೌಂಟ್ ನ ಕ್ಲೋಸ್ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಮಲಗಿರೋ ಯಮನ್ನ ಎಬ್ಬರ್ಸ್ಬಿಟ್ಟು ರಾಮಾಚಾರಿ ಸಾವನ ಮತ್ತೆ ರೀಕರೆಕ್ಟ್ ಮಾಡಕ್ ಹೇಳ್ಬಿಟ್ಟು ನೀನ್ ರಾಮಾಚಾರಿನ ಬದುಕೊಂಡು ಬಂದ್ಬಿಡ್ತಾಳೆ. ಅದು ಸತಿ ಸಾವಿತ್ರಿ ಕಾಲ, ಇದು ನಾವಿರೋ ಕಾಲ, ಇದು ಕಲಿಗಾಲ ಜಿಕೆ. ಈಗ ಅಂತ ಪವಾಡ ಎಲ್ಲ ನಡೆಯೋದಿಲ್ಲ. ಕಾಲಕ್ಕೆ ಯಾವಾಗ್ಲೂ ರಿವರ್ಸ್ ಗೇರ್ ಇರೋದಿಲ್ಲ. ರಾಮಾಚಾರಿ ಸತ್ತಿದ್ದೇ ಸತ್ತಿದ್ದು, ಅದೇ ಸತ್ಯ. ಅವನ್ ಯಾವತ್ತು ಬದುಕ್ ಬರೋದಕ್ ಸಾಧ್ಯನೇ ಇಲ್ಲ. ಕೂಲ್ 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 ರಿಲ್ಯಾಕ್ಸ್. ಚಿಯರ್ಸ್. ರಿಲ್ಯಾಕ್ಸ್. ಚರು, ಏನ್ ಮಾಡ್ತಾ ಇದೀಯಮ್ಮ? ನೀವೇನ್ ಮಾಡ್ತಿದ್ದೀರ ಅತ್ತೆಮ್ಮ? ರಾಮಾಚಾರಿ ಸತ್ತಿಲ್ಲ. ಅವ್ ಸತ್ತೋಗಂತ ನಿಮಗೆ ಯಾರು ಹೇಳಿದ್ದು? ಯಾಕೆ ಈ ರೀತಿ ಎಲ್ಲ ಮಾಡ್ತಿದಾರ? ರಾಮಾಚಾರಿ ಬದುಕಿದಾನೆ, ಇಲ್ಲೇ ಅಲ್ವಾ ಇದಾನೆ ಅಂತ ನನ್ ಮನ್ಸು ಹೇಳ್ತಾನೆ ಇದೆ. ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಚರು, ನಾನು ನಿಮ್ ತಾಯಮ್ಮ. ಈ ತರ ಎಲ್ಲ ಮಾಡೋದು ನನಗೆ ಆಸೆ ಅನ್ಕೊಂಡಿದ್ಯಾ? ಅವನನ್ನ ಕಳ್ಕೊಂಡ್ಬಿಟ್ವಿ. ನೀ ನಮ್ ದೌರ್ಭಾಗ್ಯ ಅಮ್ಮ. ಅಯ್ಯೋ, ನಿಮಗೆ ಯಾಕೆ ನಾನು ಮಾತಾಡ್ತಾ ಆಗ್ತಾ ಇಲ್ಲ ಅತ್ತಮ್ಮ? ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ, ಆದ್ರೂ ಸತ್ಯನ ಒಪ್ಕೊಳ್ಳೇಬೇಕಮ್ಮ. ನಾನೇ ಹೇಳ್ತಿರೋದತ್ತಮ್ಮ, ಕಣ್ಮುಂದೆ ಇರೋದೆಲ್ಲ ಸತ್ಯ ಆಗ್ಬಿಡಲ್ಲ. ನನ್ ಮನ್ಸು ಹೇಳ್ತಿದ್ದೆ ರಾಮಾಚಾರಿ ಇನ್ನೂ ಸತ್ತಿಲ್ಲ, ಬದುಕಿದಾನೆ ಅಂತ. ಯಾಕೆ ಮಾತಾಡ್ತಾ ಅಲ್ಲ ನಿಮ್ಗೆ? ಯಾಕೆ ಅರ್ಥ ಆಗ್ತಲ್ಲ? ಚಾರು, ಸತ್ಯ ಯಾವತ್ತೂ ಕೈನೇ ಕಣಮ್ಮ, ಸುಲಭವಾಗಿ ಒಪ್ಕೊಳಕ್ಕಾಗಲ್ಲ. ನಿಜ. ಹಾಗಂತ ರಾಮಾಚಾರಿ ಪರಲೋಕಕ್ಕೆ ಸೇರಿದ್ದಾಯ್ತು, ನಾವೆಲ್ಲ ಸಂಸ್ಕಾರ ಮಾಡಿದ್ದು ಆಯ್ತು. ಇನ್ನಾದ್ರೂ ಒಪ್ಕೊಮ್ಮ. ಇಲ್ಲ ಮಾವ, ಇಲ್ಲ. ಇಲ್ಲದ ಹಣೆ ಕುಂಕುಮ, ಉಳ್ದಿರೋ ಮುಡಿ, ತಾಳೆ ಇಲ್ದಿರೋ ಕತ್ತು, ಇದೆಲ್ಲ ನನಗೆ ಹಿಂಸೆ ಕೊಡ್ತಿದೆ ಮಾವ. ನನ್ ರಾಮಾಚಾರಿ ಇಲ್ಲ ಅನ್ನೋದನ್ನ ನಾನು ನಂಬಕ್ ಆಗ್ತಿಲ್ಲ, ತಗೊಳಕ್ಕೂ ಆಗ್ತಿಲ್ಲ. ನಾನ್ ನಂಬೋದು ಇಲ್ಲ. ನೀನ್ ನಂಬಲಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ನೀನೇ ಕಣ್ಣಾರ ಕಂಡಿದೀಯ. ರಾಮಾಚಾರಿ ತೀರ್ಕೊಂಡ, ಅವನಿಗೆ ಮಾಡಬೇಕಾದ ಕಾರ್ಯ ಎಲ್ಲ ನಾವು ಮಾಡಿ ಮುಗಿಸಿದ್ದು ಆಯ್ತು. ನೋಡಮ್ಮ, ದೇವರು ಯಾರ್ಯಾರ ಹಣೆಯಲ್ಲಿ ಎಷ್ಟು ಬುತ್ತಿನ ಕಟ್ಟಿಟ್ಟಿರ್ತಾನೋ ಅಷ್ಟು ಮಾತ್ರ ಪಡೆಯೋದಕ್ಕೆ ಸಾಧ್ಯ. ಯಾರ ಆಯಸ್ಸಕ್ಕಾಗಲ್ಲ. ನೀನು ಸಮಾಧಾನದಿಂದೇನಮ್ಮ, ನಿನಗೆ ಹೇಗೆ ಬೇಕೋ ಹಾಗಿರು. ನೀನು ಸಂತೋಷವಾಗೇ ಇರಬೇಕು ಅಂತ ನನ್ನ ಮಗ ಎಷ್ಟು ಇಷ್ಟ. ಹಾಗಿದ್ದಾಗ ನೀನು ಈ ತರ ಬರೆಸಕ್ಕೆ ಏನೇನೋ ಹಚ್ಚಿಕೊಂಡು ಏನೇನೋ ಮಾತಾಡಿ ವಯಸ್ಸಾದ ತಂದೆ ತಾಯಿಗಳನ್ನ ಇನ್ನೂ ನೋಯಿಸ್ಬೇಡಪ್ಪ. ನಮಗ್ ತಡ್ಕೊಳಕ್ಕಾಗಲ್ಲ. ನೀನ್ ಸಮಾಧಾನ ಪಡ್ಕೊ, ಸಮಾಧಾನದಿಂದಿರು.